ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹಿಂದೂ ಮಹಾಸಾಗರ ಮತ್ತೊಂದು ಬಾರಿ ಬಲಿಷ್ಠರ ಮೇಲಾಟಕ್ಕೆ ಸಾಕ್ಷಿಯಾಗ್ತಾ ಇದೆ. ಈ ಬಾರಿ ಅಮೆರಿಕ, ಬ್ರಿಟನ್ ಹಾಗೂ ಚೈನಾ ಅಷ್ಟೇ ಅಲ್ಲದೆ ಭಾರತ ಕೂಡ ಈ ಆಟದಲ್ಲಿ ಭಾಗಿಯಾಗಿದೆ. ಭಾರತವನ್ನು ಸುತ್ತುವರಿಬೇಕು, ಹಿಂದೂ ಮಹಾಸಾಗರದಲ್ಲಿ ಅದನ್ನು ಕಟ್ಟಿ ಹಾಕಬೇಕು ಅಂತ ಚೈನಾ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ಭಾರತ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಬಲವನ್ನು ಕುಗ್ಗಿಸುವ ಪ್ರಯತ್ನವನ್ನು ಮಾಡಿದೆ. ಈ ಹಂತದಲ್ಲಿ ಬ್ರಿಟನ್ ನಾಜೂಕಾದ ಹೆಜ್ಜೆಯನ್ನಿಟ್ಟಿದ್ದು ಚೈನಾಗೆ ಶಾಕ್ ಕೊಡ್ತಾ ಇದೆ. ಹಾಗಾದರೆ ಏನಿದು ಹಿಂದೂ ಮಹಾಸಾಗರದ ಕಥೆ? ಅಲ್ಲಿ ಏನಾಗ್ತಾ ಇದೆ? ಈ ಆಟ ಮೇಲಾಟದಲ್ಲಿ ಯಾರಿಗೆ ಎಷ್ಟು ಲಾಭ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಜಗತ್ತಿನ ಮೂರನೇ ಅತಿ ದೊಡ್ಡ ಮಹಾಸಾಗರ ಅಂದರೆ ಅದು ಹಿಂದೂ ಮಹಾಸಾಗರ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ಗಳ ನಂತರ ಕಾಣಿಸ್ಕೊಳ್ಳುವ ಹಿಂದೂ ಮಹಾಸಾಗರ ಭಾರತವನ್ನು ಮೂರೂ ಕಡೆಗಳಿಂದ ಸುತ್ತುವರೆದಿದೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ. ನಮ್ಮ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಇವು ಕೂಡ ಹಿಂದೂ ಮಹಾಸಾಗರದ ಭಾಗನೇ. ಹೀಗಾಗಿ ಸಾಗರಗಳ ಬಗ್ಗೆ ಹೇಳುವಾಗ ಇದನ್ನು ಸಂಪೂರ್ಣವಾಗಿ ಹಿಂದೂ ಮಹಾಸಾಗರ ಅಂತ ಹೇಳಬೇಕಾಗತ್ತೆ. ಇಂಥ ಹಿಂದೂ ಮಹಾಸಾಗರ ಏಷ್ಯಾ ಮತ್ತು ಆಫ್ರಿಕಾನ ಸಂಧಿಸುತ್ತೆ. ಹೀಗಾಗಿ ಇಲ್ಲಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಿಗೆ ಸಂಬಂಧಪಟ್ಟ ಸಾಕಷ್ಟು ದ್ವೀಪ ರಾಷ್ಟ್ರಗಳಿವೆ. ಅದರಲ್ಲೊಂದು ಮಾರಿಷಸ್. ಮಾರಿಷಸ್ ಅನ್ನುವ ಹೆಸರು ಕೇಳಿದ ಕೂಡಲೇ ನಮಗೆ ಸುಂದರ ದೇಶವೊಂದು ಕಣ್ಣು ಮುಂದೆ ಬರುತ್ತೆ. ಮಾರಿಷಸ್ ಜಗತ್ತಿನ ಅತ್ಯದ್ಭುತ ಪ್ರದೇಶಗಳ ಪೈಕಿ ಒಂದು. ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ಗಳು ಭೇಟಿ ಕೊಡ್ತಾರೆ. ಅದರಲ್ಲೂ ಭಾರತದಿಂದ ಅಲ್ಲಿಗೆ ಹೋಗುವವರ ಸಂಖ್ಯೆ ತುಂಬಾ ದೊಡ್ಡದಿದೆ. ಇನ್ನು ಮಾರಿಷಸ್ಸಲ್ಲಿ 70% ಭಾರತೀಯ ಮೂಲದವರಿದ್ದಾರೆ. ಅಲ್ಲಿನ ರಾಜಕೀಯ ಮುಖಂಡರಿಂದ ಹಿಡಿದು ರಕ್ಷಣಾ ಮುಖ್ಯಸ್ಥರು ಮತ್ತು ಸರ್ಕಾರದ ಅಡ್ವೈಸರ್ಗಳವರೆಗೆ ಆಡಳಿತದ ಬಹುಪಾಲು ಭಾರತೀಯ ಮೂಲದವರ ಕೈಯಲ್ಲೇ ಇದೆ. ಇನ್ನು ಮಾರಿಷಸ್ ಮತ್ತು ಭಾರತದ ನಡುವೆ ಸಾಕಷ್ಟು ಒಪ್ಪಂದಗಳಿವೆ. ಭಾರತ ಅಲ್ಲಿನ ಅಭಿವೃದ್ಧಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದೆ. ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರತ ಹೂಡಿಕೆ ಮಾಡಿದೆ. ಅಲ್ಲಿ ಮೆಟ್ರೋ ನಿರ್ಮಾಣ ಮಾಡಿಕೊಡ್ತಾ ಇದೆ. ಮಾರಿಷಸ್ನ ಸುಪ್ರೀಂ ಕೋರ್ಟ್ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದು ಭಾರತ. ಹಾಗೆಯೇ ಇತ್ತೀಚೆಗೆ ಮಾರಿಷಸ್ ಏರ್ಲೈನ್ ನಷ್ಟಕ್ಕೆ ಗುರಿಯಾದ ಸಂದರ್ಭದಲ್ಲಿ ಚೈನಾದ ಥರ ಅಲ್ಲಿನ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಹೋಗದೆ ಅವರಿಗೆ ಬೇಕಾದ ಬೇಲ್ಔಟ್ ಅನ್ನು ಕೊಟ್ಟು ಸಹಾಯ ಮಾಡಿದ್ದು ಕೂಡ ಭಾರತನೇ. ಹೀಗೆ ಭಾರತ ಮಾರಿಷಸ್ಗೆ ಸಹಾಯ ಮಾಡ್ತಿರೋ ಕಾರಣಕ್ಕೆ ಆ ದೇಶ ಕೂಡ ಭಾರತಕ್ಕೆ ಋಣಿಯಾಗಿದೆ. ಅದು ತನ್ನ ಅಗಲೆಗಾ ದ್ವೀಪಗಳ ಸಾಲಲ್ಲಿ ಭಾರತಕ್ಕೆ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇದು ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಸಿಕ್ಕಿರುವ ಒಂದು ಬಹುದೊಡ್ಡ ಯಶಸ್ಸು ಕೂಡ. ಗೆಳೆಯರೆ, ಚೈನಾ ಈಗಾಗಲೇ ಭಾರತದ ಸುತ್ತ ಒಂದು ಬಲೆಯನ್ನು ಹೆಣಿತಾ ಇದೆ. ಅದೀಗಾಗಲೇ ಮ್ಯಾನ್ಮಾರ್ನ ಕ್ಯಾಕ್ಪ್ಯೋ, ಶ್ರೀಲಂಕಾದ ಹಂಬಂತೋಟ, ಪಾಕಿಸ್ತಾನದ ಗ್ವದಾರ್ ಹಾಗೂ ಆಫ್ರಿಕಾದ ಜಿಬೂಟಿಯಲ್ಲಿ ಬಂದರುಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಹೀಗಾಗಿ ಭಾರತ ಕೂಡ ಅದಕ್ಕೆ ಪರ್ಯಾಯವಾಗಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಬೇಕಿತ್ತು. ಮಾಲ್ಡೀವ್ಸ್ ಅಲ್ಲಿ ಭಾರತದ ಉಪಸ್ಥಿತಿ ಇತ್ತು. ಆದರೆ ಅಲ್ಲಿ ಚೈನಾ ಬೆಂಬಲಿತ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಭಾರತದ ಪ್ರಭಾವ ಕಡಿಮೆಯಾದಂತೆ ಕಾಣ್ತಾ ಇತ್ತು. ಇಂಥ ಹೊತ್ತಲ್ಲಿ ಮಾರಿಷಸ್ನ ಅಗಲೆಗಾ ಡಿಫೆನ್ಸ್ ಪ್ರಾಜೆಕ್ಟ್ ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಒಂದು ದೊಡ್ಡ ಅನುಕೂಲವನ್ನು ಮಾಡಿಕೊಡ್ತು. ಈಗ ಅದರ ಜೊತೆಗೆ ಮಾರಿಷಸ್ ಮತ್ತೊಂದು ದ್ವೀಪವನ್ನು ಭಾರತಕ್ಕೆ ಬಿಟ್ಟುಕೊಡುವ ಸಾಧ್ಯತೆ ಇದೆ. ಅದರ ಹೆಸರು ಚಾಗೋಸ್ ಐಲ್ಯಾಂಡ್. ಗೆಳೆಯರೆ, ಈ ಚಾಗೋಸ್ ದ್ವೀಪ ಸಮೂಹಗಳ ಮೇಲಿನ ಹಿಡಿತ ಭಾರತಕ್ಕೆ ಯಾಕೆ ಮುಖ್ಯ ಆಗತ್ತೆ ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ಮತ್ತೆ ಚೈನಾದ ಉಪಸ್ಥಿತಿ ನಮಗೆ ಕಾಣುತ್ತೆ. ಈ ಮಾರಿಷಸ್ ಕೂಡ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಹಿ ಹಾಕಿದೆ. ಚೈನಾ ಜೊತೆ ಮಾರಿಷಸ್ಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಯಿತು. ಈಗ ಚೈನಾ ಮಾರಿಷಸ್ಸಲ್ಲಿ ಪೋರ್ಟ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಅಲ್ಲಿ ತನ್ನ ನೌಕೆಗಳನ್ನು ನಿಲ್ಲಿಸ್ತಾ ಇದೆ. ಮಾರಿಷಸ್ನ ಮೂಲಸೌಕರ್ಯ ಅಭಿವೃದ್ಧಿಗೆ ಚೈನಾ ಕೂಡ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಅಲ್ಲಿ ಸ್ಮಾರ್ಟ್ ಸಿಟಿಗಳ ನಿರ್ಮಾಣಕ್ಕೆ ಸಹಕಾರ ಕೊಡೋದ್ರ ಮೂಲಕ ಭಾರತ ಇದ್ದ ಕಡೆ ನಾನು ಇರ್ತೀನಿ ಅಂತ ಚೈನಾ ಅಲ್ಲಿಗೆ ಕೂಡ ಕಾಲಿಟ್ಟಿದೆ. ಇದು ಮಾರಿಷಸ್ ಅಲ್ಲಿ ಚೈನಾದ ಪ್ರಭಾವ ಹೆಚ್ಚಾಗೋದಕ್ಕೆ ಕಾರಣ ಆಗಬಹುದು ಅನ್ನೋ ಸಣ್ಣ ಭಯ ಭಾರತಕ್ಕೂ ಇದೆ. ಹೀಗಾಗಿನೇ ಭಾರತ ಮಾರಿಷಸ್ ಅಲ್ಲಿ ಚೈನಾಗಿಂತ ಬಲವಾಗಿ ಬೇರೂರೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇತ್ತು. ಈಗ ಅದರಲ್ಲಿ ಮತ್ತಷ್ಟು ಯಶಸ್ಸು ಸಿಗೋ ಲಕ್ಷಣಗಳು ಕಾಣ್ತಾ ಇವೆ. ಯಾಕೆಂದ್ರೆ ಬ್ರಿಟನ್ ಈಗ ಚಾಗೋಸ್ ದ್ವೀಪಗಳನ್ನು ಮಾರಿಷಸ್ಗೆ ಬಿಟ್ಟುಕೊಡೋ ಸಮಯ ಬಂದಿದೆ. ಒಮ್ಮೆ ಆ ದ್ವೀಪಗಳನ್ನು ಮಾರಿಷಸ್ಗೆ ಬ್ರಿಟನ್ ಬಿಟ್ಟುಕೊಟ್ರೆ ಅಲ್ಲಿಗೆ ಭಾರತ ಕಾಲಿಕ್ಕುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಈ ಚಾಗೋಸ್ ದ್ವೀಪಗಳಿಗೂ ಬ್ರಿಟನ್ಗೂ ಏನು ಸಂಬಂಧ ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದರೆ 3 ಶತಮಾನಗಳಷ್ಟು ಹಿಂದಕ್ಕೆ ಹೋಗಬೇಕಾಗತ್ತೆ. ನಮ್ಮ ಕನ್ಯಾಕುಮಾರಿಯಿಂದ 1722 ಕಿಲೋಮೀಟರ್ ಹಾಗೂ ಮಾರಿಷಸ್ನಿಂದ 2191 ಕಿಲೋಮೀಟರ್ ದೂರದಲ್ಲಿರುವ ಈ ಚಾಗೋಸ್ ದ್ವೀಪ ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾಗಳ ಮಧ್ಯದಲ್ಲಿದೆ. ಈ ದ್ವೀಪವನ್ನು ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ಪೋರ್ಚುಗೀಸರು. 1512ರ ಸಂದರ್ಭದಲ್ಲಿ ಇಲ್ಲಿಗೆ ಪೋರ್ಚುಗೀಸರು ಕಾಲಿಡ್ತಾರೆ. ಈ ದ್ವೀಪಕ್ಕವರು ಬಸಾಸ್ ಡಿ ಚಾಗಾಸ್ ಅಂತ ಕರೀತಾರೆ. ಈ ಚಾಗಾಸ್ ಅಂದರೆ ಹೋಲಿ ಊಂಡ್ ಅಂದರೆ ಪವಿತ್ರ ಗಾಯ ಅಂತ ಅರ್ಥ.
ಇದನ್ನವರು ಯೇಸು ಕ್ರಿಸ್ತನ ದೇಹದಲ್ಲಾಗಿದ್ದ ಪವಿತ್ರ ಗಾಯಕ್ಕೆ ಹೋಲಿಕೆ ಮಾಡಿದರು ಹಾಗೂ ಆ ನಂತರದಲ್ಲಿ ಅದೇ ಹೆಸರಿನಿಂದ ಈ ದ್ವೀಪವನ್ನು ಕರೀತಾ ಹೋದರು. ಕಾಲಕ್ರಮೇಣ ಪೋರ್ಚುಗೀಸರಿಗೆ ಈ ದ್ವೀಪದ ಬಗ್ಗೆ ಆಸಕ್ತಿ ಕಡಿಮೆ ಆಯಿತು. ಆ ನಂತರ ಈ ಗಾಯವನ್ನು ಅವರು ಮರೀತಾ ಹೋದರು. ಮುಂದೆ ಇದು ಫ್ರೆಂಚರ ವಶ ಆಯಿತು. ಆ ನಂತರ ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ಯುದ್ಧ ಆಯಿತು. ಅದಾದ ಮೇಲೆ ಫ್ರೆಂಚರಿಗೆ ಸೇರಿದ್ದ ಸಾಕಷ್ಟು ಪ್ರದೇಶಗಳನ್ನು ಬ್ರಿಟಿಷರು ತಮ್ಮ ವಶಕ್ಕೆ ಪಡ್ಕೊಂಡ್ರು. ಅದರಲ್ಲಿ ಈ ಚಾಗೋಸ್ ದ್ವೀಪಗಳು ಸೇರ್ಕೊಂಡಿದ್ವು. ಇದರ ಜೊತೆ ಮಾರಿಷಸ್ ಹಾಗೂ ಅದರ ಪಕ್ಕದಲ್ಲೇ ಇರುವ ಸೆಷಲೀಸ್ಗಳನ್ನು ಕೂಡ ಬ್ರಿಟಿಷರು ತಮ್ಮ ಹಿಡಿತಕ್ಕೆ ತಗೊಂಡ್ರು. ಆ ನಂತರ ಫ್ರೆಂಚರಿಂದ ತಾವು ವಶಪಡಿಸಿಕೊಂಡಿದ್ದ ಒಂದಷ್ಟು ಪ್ರದೇಶಗಳನ್ನು ಬ್ರಿಟಿಷರು ಅವರಿಗೆ ಹಿಂತಿರುಗಿಸಿಕೊಟ್ರು. ಆದರೆ ಈ 3 ದ್ವೀಪಗಳನ್ನು ಮಾತ್ರ ತಾವೇ ಉಳಿಸ್ಕೊಂಡ್ರು. ಇನ್ನು 1903ರವರೆಗೆ ಚಾಗೋಸ್, ಮಾರಿಷಸ್ ಹಾಗೂ ಸಿಷಿಲಿಸ್ಗಳು ಜೊತೆಯಲ್ಲೇ ಇದ್ವು. ಆಗಸ್ಟ್ 31, 1903ರಂದು ಈ ಚಾಗೋಸ್ ದ್ವೀಪಗಳ ಆಡಳಿತವನ್ನು ಸಿಷಿಲಿಸ್ ಹಾಗೂ ಮಾರಿಷಸ್ನಿಂದ ಬೇರ್ಪಡಿಸಿದ ಬ್ರಿಟಿಷರು ಅದನ್ನು ಪ್ರತ್ಯೇಕ ಆಡಳಿತ ಪ್ರದೇಶವನ್ನಾಗಿ ಮಾಡಿಕೊಂಡ್ರು. 4 ಖಂಡಗಳ ಮಧ್ಯೆ ಇರೋ ಚಾಗೋಸ್ ಸೇನಾ ನೆಲೆ ಮಾಡಿಕೊಳ್ಳೋದಕ್ಕೆ ಹೇಳಿ ಮಾಡಿಸಿದ ಜಾಗ ಅನ್ನೋದು ಬ್ರಿಟಿಷರಿಗೆ ಅರ್ಥ ಆಗಿತ್ತು. ಹೀಗಾಗಿ ಇದಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ಅವರು ಕೊಡ್ತಾ ಹೋದರು. ಮುಂದೆ 1965ರಲ್ಲಿ ಮಾರಿಷಸ್ ಬ್ರಿಟನ್ನಿಂದ ಸ್ವತಂತ್ರಗೊಂಡ ನಂತರ ಕೂಡ ಬ್ರಿಟಿಷರು ಈ ಚಾಗೋಸ್ ಅನ್ನು ಬಿಟ್ಟುಕೊಡ್ಲಿಲ್ಲ. ಅದಕ್ಕಾಗಿ 3 ಮಿಲಿಯನ್ ಪೌಂಡ್ಗಳಷ್ಟು ಹಣವನ್ನು ಮಾರಿಷಸ್ಗೆ ಕೊಟ್ಟರು. ಇದನ್ನ ತಮ್ಮ ವಶದಲ್ಲೇ ಇಟ್ಟುಕೊಂಡ್ರು. ಹೀಗಾಗಿ ಅದು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಅನ್ನಿಸ್ಕೊಳ್ತು. 1966ರಲ್ಲಿ ಬ್ರಿಟಿಷ್ ಮತ್ತು ಅಮೆರಿಕಾದ ನಡುವೆ ಒಂದು ಒಪ್ಪಂದ ಆಯಿತು. ಇಲ್ಲೊಂದು ಸೇನಾ ನೆಲೆಯನ್ನು ಸ್ಥಾಪನೆ ಮಾಡುವುದಕ್ಕೆ ನಿರ್ಧರಿಸಲಾಯಿತು. ಆ ಸಂದರ್ಭದಲ್ಲಿ ಇಲ್ಲಿದ್ದ ಜನರನ್ನು ಮಾರಿಷಸ್, ಸಿಷಲಿಸ್ ಹಾಗೂ ಬ್ರಿಟನ್ಗೆ ಸ್ಥಳಾಂತರಿಸುವ ಕೆಲಸ ಶುರುವಾಯಿತು. ಗೆಳೆಯರೆ, ಇಲ್ಲಿ ಸುಮಾರು 1,500 ಜನ ಇದ್ರು. ಅವರೆಲ್ಲ ಈ ದ್ವೀಪಕ್ಕೆ ಪೋರ್ಚುಗೀಸರು ಬರೋ ಮೊದಲಿಂದ, ಫ್ರೆಂಚರು ಇದನ್ನು ಆಕ್ರಮಿಸಿಕೊಳ್ಳೋ ಮೊದಲು, ಬ್ರಿಟಿಷರ ಕೈಗೆ ಈ ದ್ವೀಪ ಸಿಗೋ ಮೊದಲಿಂದ ಕೂಡ ಇಲ್ಲೇ ಇದ್ದ ಮೂಲ ನಿವಾಸಿಗಳು. 1967ರಿಂದ 73ರವರೆಗೆ ಈ ಜನರನ್ನ ಇಲ್ಲಿಂದ ಖಾಲಿ ಮಾಡಿಸುವ ಕಾರ್ಯಾಚರಣೆ ನಡೀತು. ಆ ನಂತರದಲ್ಲಿ ಇಡೀ ದ್ವೀಪ ಸಮೂಹದಲ್ಲಿ ಯಾರಿಗೂ ಪ್ರವೇಶ ಇಲ್ಲದಂತೆ ಮಾಡಲಾಯಿತು. ಇಲ್ಲಿ ಏನಿದ್ರು ಸೈನ್ಯದ್ದೇ ಕಾರುಬಾರು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಹಾಗೆ ಒಕ್ಕಲೆಬ್ಬಿಸಲ್ಪಟ್ಟ ಜನಾಂಗ ಸುಮ್ಮನಿರಲಿಲ್ಲ. ಅವರು ತಮ್ಮ ಮೂಲ ನೆಲೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಅವರಿಗೆ ಮಾರಿಷಸ್ ಕೂಡ ರಾಜತಾಂತ್ರಿಕ ಬೆಂಬಲವನ್ನು ಕೊಡ್ತಾ ಇತ್ತು. ಮುಂದೆ 2019ರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತನ್ನ ತೀರ್ಪನ್ನು ಕೊಡ್ತು. ಬ್ರಿಟಿಷರು ಈ ದ್ವೀಪವನ್ನು ಮಾರಿಷಸ್ನಿಂದ ಬೇರ್ಪಡಿಸಿದ್ದು ಕಾನೂನು ಬಾಹಿರ ಅಂತ ಈ ಕೋರ್ಟ್ ಆಫ್ ಜಸ್ಟಿಸ್ ಹೇಳ್ತು. ಈ ಹೋರಾಟ ಇದೆಯಲ್ಲ, ಇದಕ್ಕವತ್ತು ಬೆನ್ನೆಲುಬಾಗಿ ನಿಂತದ್ದು ಭಾರತ. ಕಾನೂನು ಹೋರಾಟ ಮಾತ್ರ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಕೂಡ ಮಾರಿಷಸ್ನ ಪರವಾಗಿ ನಿಂತ ಭಾರತ ವಸಾಹತುಶಾಹಿಯನ್ನು ವಿರೋಧಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೊಂದು ಅಭಿಪ್ರಾಯವನ್ನು ಮೂಡಿಸೋದರಲ್ಲಿ ಮತ್ತು ವಿಶ್ವಸಂಸ್ಥೆಯ ಮತದಾನದ ಪ್ರಕ್ರಿಯೆಯಲ್ಲಿ 116 ದೇಶಗಳು ಮಾರಿಷಸ್ನ ಬೆಂಬಲಕ್ಕೆ ನಿಲ್ಲೋ ಹಾಗೂ ನೋಡಿಕೊಳ್ಳೋದ್ರಲ್ಲಿ ಭಾರತದ ಕೊಡುಗೆ ತುಂಬಾನೇ ದೊಡ್ಡದಿತ್ತು. ಬ್ರಿಟಿಷರ ವಿರುದ್ಧ ಭಾರತ ಇಲ್ಲಿ ಮಾರಿಷಸ್ ಅನ್ನು ಬೆಂಬಲಿಸಿತು ಮತ್ತು ಅಂತಾರಾಷ್ಟ್ರೀಯ ಬೆಂಬಲವನ್ನು ಕೂಡ ಕೊಡಿಸಿತು. ಅದಕ್ಕಾಗಿ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ತುಂಬಾನೇ ಕೆಲಸ ಮಾಡಿದ್ರು. ಆದರೆ ಡಿಯಾಗೋ ಗಾರ್ಸಿಯಾನ ಮಾತ್ರ ತಮ್ಮ ಕೈಯಲ್ಲೇ ಉಳಿಸ್ಕೊಳ್ಳೋದ್ರಲ್ಲಿ ಬ್ರಿಟನ್ ಹಾಗೂ ಅಮೆರಿಕಾಗಳು ಯಶಸ್ವಿಯಾದವು. ಹಾಗೆ ಅದು ಅವರ ಕೈಯಲ್ಲಿ ಉಳಿಯೋದಕ್ಕೆ ಕೂಡ ಭಾರತ ಅಲ್ಲೊಂದಷ್ಟು ಸಹಾಯವನ್ನು ಮಾಡ್ತು, ಮಧ್ಯಸ್ಥಿಕೆಯನ್ನು ವಹಿಸಿತು. ಗೆಳೆಯರೆ, ಸದ್ಯಕ್ಕೆ ಚಾಗೋಸ್ ದ್ವೀಪಗಳ ನಡುವಿನ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕ ಮತ್ತು ಬ್ರಿಟನ್ ನಿರ್ಮಾಣ ಮಾಡಿರುವ ಸುಮಾರು 2,000ಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿ ಈ ಸ್ಥಳದಲ್ಲಿರುತ್ತೆ. ಅಲ್ಲಿ ಅತ್ಯಾಧುನಿಕವಾಗಿ ಸೇನಾ ನೆಲೆಯನ್ನು ಕಟ್ಟಲಾಗಿದೆ. ಈ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕ ತನ್ನ ಅಣ್ವಸ್ತ್ರಗಳನ್ನು ಕೂಡ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಮಾರಿಷಸ್ ಹಾಗೂ ಬ್ರಿಟನ್ ನಡುವೆ ಈ ದ್ವೀಪಕ್ಕಾಗಿ ಒಂದು ಒಪ್ಪಂದ ಕೂಡ ಆಗಿದೆ. ಅದರ ಪ್ರಕಾರ ಈ ಡಿಯಾಗೋ ಗಾರ್ಸಿಯಾನ 99 ವರ್ಷಗಳ ಕಾಲ ಮಾರಿಷಸ್ ಬ್ರಿಟನ್ಗೆ ಲೀಸ್ ಮಾಡಿ ಕೊಡ್ತಾ ಇದೆ. ಪ್ರತಿ ವರ್ಷ ಬ್ರಿಟನ್ ಮಾರಿಷಸ್ಗೆ 101 ಮಿಲಿಯನ್ ಪೌಂಡುಗಳಷ್ಟು ಹಣವನ್ನು ಕೊಡಬೇಕು. ಹಾಗೆ ಈ ದ್ವೀಪಗಳಿಗಾಗಿ ಬ್ರಿಟನ್ 3.4 ಬಿಲಿಯನ್ ಪೌಂಡುಗಳಷ್ಟು ಹಣವನ್ನು ಒಂದೇ ಬಾರಿ ಇಡುಗಂಟಾಗಿ ಮಾರಿಷಸ್ಗೆ ಕೊಡಬೇಕು. ಇದಕ್ಕೆ ಬ್ರಿಟನ್ ಒಪ್ಪಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್, ಹಿಂದೂ ಮಹಾಸಾಗರದಲ್ಲಿ ಚೈನಾದ ಪ್ರಭಾವವನ್ನು ಕಡಿಮೆ ಮಾಡಬೇಕಿದೆ. ಅದಕ್ಕೆ ನಮಗೆ ಈ ದ್ವೀಪದ ಅವಶ್ಯಕತೆ ತುಂಬಾನೇ ಇದೆ. ಈ ದ್ವೀಪವನ್ನು ಬ್ರಿಟನ್ ಉಳಿಸ್ಕೊಳ್ತಾ ಇರೋದ್ರಿಂದ ಅಮೆರಿಕ ಮತ್ತು ಬ್ರಿಟನ್ ನಡುವಿನ ಬಾಂಧವ್ಯ ಕೂಡ ಗಟ್ಟಿಯಾಗುತ್ತೆ. ಇಲ್ಲಿ ಅಮೆರಿಕಾದ ಸೇನಾ ನೆಲೆ ಇರೋದ್ರಿಂದ ಇದನ್ನು ನಾವೇ ಉಳಿಸ್ಕೊಳ್ತಾ ಇರೋದು ಚೀನಾಗೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ದಾರೆ. ಇನ್ನು ಈಗ ಬ್ರಿಟನ್ ಮಾರಿಷಸ್ಗೆ ಹಸ್ತಾಂತರ ಮಾಡ್ತಾ ಇರೋ ಚಾಗೋಸ್ ದ್ವೀಪ ಸಮೂಹದಲ್ಲಿ ಒಂದಷ್ಟು ದ್ವೀಪಗಳನ್ನು
ಭಾರತಕ್ಕೆ ಬಿಟ್ಟು ಕೊಡೋದಕ್ಕೆ ಮಾರಿಷಸ್ ಒಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಭಾರತ ಏನಾದರೂ ಮತ್ತೊಂದು ನೌಕಾನೆಲೆಯನ್ನು ಸೇನಾ ನೆಲೆಯನ್ನು ಮಾಡಿಕೊಂಡ್ರೆ ಅದು ಚೈನಾಗೆ ದೊಡ್ಡ ಹಿನ್ನಡೆಯನ್ನುಂಟು ಮಾಡಿದ ಹಾಗಾಗತ್ತೆ. ಯಾಕೆಂದರೆ ಮಾಲ್ಡೀವ್ಸಲ್ಲಿ ಸರ್ಕಾರಗಳು ಬದಲಾದಾಗ ಅಲ್ಲಿ ಚೈನಾ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಇಂಥ ಹೊತ್ತಲ್ಲಿ ಮಾಲ್ಡೀವ್ಸ್ನಿಂದ ಕೇವಲ 1,000 ಕಿಲೋಮೀಟರ್ ದೂರದಲ್ಲಿರುವ ಈ ದ್ವೀಪಗಳಲ್ಲಿ ಭಾರತದ ಸೇನೆ ನೌಕಾಪಡೆಗಳಿದ್ದರೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಇನ್ನು ಭಾರತ ಇಲ್ಲಿಗೆ ಬರೋದನ್ನು ಬ್ರಿಟನ್ ಹಾಗೂ ಅಮೆರಿಕಾಗಳು ಕೂಡ ವಿರೋಧಿಸೋದಿಲ್ಲ. ಯಾಕೆಂದರೆ ಅವರಿಗೆ ಇಲ್ಲಿ ಚೈನಾ ಬರಬಾರ್ದು ಅಷ್ಟೇ, ಭಾರತ ಇದ್ದರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಸೊ ಇಲ್ಲಿಗ ಚಾಗೋಸ್ ದ್ವೀಪಗಳು ಭಾರತಕ್ಕೆ ಸಿಕ್ಕರೆ ಚೈನಾ ಸ್ವಲ್ಪ ಹೆಚ್ಚೆ ತಲೆ ಕೆಡಿಸ್ಕೊಳ್ಳುತ್ತೆ. ಗೆಳೆಯರೆ, ಈ ಚಾಗೋಸ್ ದ್ವೀಪ ಸಮೂಹ ಅನ್ನೋದು ಆಯಕಟ್ಟಲ್ಲಿರುವ ಒಂದು ಪ್ರದೇಶ. ಇಲ್ಲಿ ಭಾರತದ ಪ್ರೆಸೆನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಸೆಷೆಲ್ಸ್ ಅಲ್ಲಿ ಈಗಾಗಲೇ ಭಾರತ ಇದೆ, ಮಾಲ್ಡೀವ್ಸ್ ಅಲ್ಲಿ ಕೂಡ ಭಾರತ ಇದೆ, ಹಾಗೆ ಲಕ್ಷದ್ವೀಪಗಳನ್ನ ಕೂಡ ಭಾರತ ಅಭಿವೃದ್ಧಿಪಡಿಸಿ ಅಲ್ಲಿ ಕೂಡ ತನ್ನ ಒಂದು ನೆಲೆಯನ್ನ ಹೊಂದಿದೆ. ಇನ್ನು ಒಮನ್ ನಲ್ಲಿ ಕೂಡ ಭಾರತ ತನ್ನ ಅಸ್ತಿತ್ವವನ್ನು ಇಟ್ಟುಕೊಂಡಿದೆ. ಹಾಗೆ ಚಾಬಹಾರ್ ಬಂದರನ್ನ ಭಾರತ ಅಭಿವೃದ್ಧಿಪಡಿಸ್ತಾ ಇದೆ. ಹೀಗಾಗಿ ಈ ಚಾಗೋಸ್ ದ್ವೀಪದಲ್ಲಿ ಕೂಡ ಭಾರತ ತನ್ನ ನೆಲೆಯೊಂದನ್ನು ಮಾಡಿಕೊಂಡ್ರೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಅಸ್ತಿತ್ವ ಮತ್ತಷ್ಟು ಗಟ್ಟಿಯಾಗುತ್ತೆ. ಜೊತೆಗೆ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ರಕ್ಷಿಸುವ ನಿಟ್ಟಲ್ಲಿ ಭಾರತ ಮತ್ತಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಕೂಡ ಇದು ಸಹಕಾರಿ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ಮಾರಿಷಸ್ ಈ ದ್ವೀಪಗಳನ್ನ ಭಾರತಕ್ಕೆ ಬಿಟ್ಟುಕೊಡ್ತಾ ಇರೋದು ರಾಜತಾಂತ್ರಿಕವಾಗಿ ಸ್ಟ್ರಾಟಜಿಯ ದೃಷ್ಟಿಯಿಂದ ಕೂಡ ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಸಿಗ್ತಾ ಇರುವ ಅತಿ ದೊಡ್ಡ ಗೆಲುವು ಅಂತ ಇದನ್ನ ಬಣ್ಣಿಸಲಾಗ್ತಾ ಇದೆ. ಇದು ಗೆಳೆಯರೆ, ಹಿಂದೂ ಮಹಾಸಾಗರದ ನಡುವೆ ಭಾರತ ಪ್ರಾಬಲ್ಯವನ್ನು ಸಾಧಿಸ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.